ಎಲ್ರಿಗೂ ನಮಸ್ತೆ. ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿ ಆ, ಏನಾಗುತ್ತೆ ಅಂತ ನೋಡೋಣ. ಸೊ ಏನಂತ ಅಂದರೆ, ದತ್ತ ಊರಲ್ಲಿರೋದಿಲ್ಲ. ಊರಿಂದ ಎಲ್ಲೋ ದೂರ ಹೋಗಿರ್ತಾರೆ. ಬೆಂಗಳೂರಿಗೆ ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು 2 ದಿವಸ ಆಗುತ್ತೆ ಬರಲ್ಲ ಅಂತ ಹೇಳಿರ್ತಾರೆ. ದೃಷ್ಟಿಗೆ ಅಲ್ಲಲ್ಲೇ ಲೆಟರ್ಸ್ಗಳು ಇಟ್ಟಿರ್ತಾರೆ. ಅದರಲ್ಲಿ ಒಂದು ಲೆಟರಲ್ಲಿ ನೀನೆಲ್ಲಾದರೂ ಹೊರಗೆ ಹೋಗಬೇಕು ಅಂತ ಅಂದರೆ ಸೈಲೆಂಟ್ನೋ ಅಥವಾ ಬಜರಂಗಿನೋ ಯಾರನ್ನಾರು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಒಂದು ಲೆಟರ್ ಬರೆದಿಟ್ಟಿರ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಮಲ್ಲಿಗೆ ಹೂವು ಕೂಡ ಇಟ್ಟಿರ್ತಾರೆ. ಇದನ್ನು ಓದಂಥ ದೃಷ್ಟಿ ಫುಲ್ ಖುಷಿಯಾಗಿ ಆ ಮಲ್ಲಿಗೆ ಹೂವು ಎತ್ಕೊಂಡು ಸಂತೋಷ ಪಡ್ತಾ ಇರ್ತಾಳೆ. ಆ ಟೈಮಲ್ಲಿ ಸೈಲೆಂಟ್ ಬಂದ್ಬಿಟ್ಟು, ನೀವಿಬ್ಬರು ಮೊದಲು ನೋಡಿದ್ರೆ ಜಗಳಾಡ್ತಾಯಿದ್ರಿ, ಇವಾಗ ಇಷ್ಟು ಖುಷಿಯಾಗಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ನಾವು ಖುಷಿಯಾಗಿರೋದು ನೋಡಿದ್ರೆ ನಿನಗೂ ಇಷ್ಟ ಆಗುತ್ತೆ ಅಲ್ವಾ ಅಣ್ಣ ಅಂತ ಕೇಳಿದಾಗ, ಹಾಂ ಹೌದು ಅಂತ ಹೇಳ್ತಾನೆ. ಅಲ್ಲಿಂದ ಬಜರಂಗಿ ಕಡೆ ಬಂತು ಅಂದರೆ ಬಜರಂಗಿ ನೇತ್ರಾಗಿ ಬೈತಾ ಇರ್ತಾರೆ. ಏನಕ್ಕೆ ಸುಳ್ಳು ಹೇಳಿದೆ ನೀನು ದತ್ತನ ಹತ್ರ? ನಾನಿವತ್ತು ಈ ಥರ ಇದ್ದೀನಿ ಅಂದರೆ ಅದಕ್ಕೆ ದತ್ತನೇ ಕಾರಣ. ನನ್ನ ಹತ್ರ ಇರೋ ಆಸ್ತಿ, ದುಡ್ಡು, ಎಲ್ಲದಕ್ಕೂ ನನಗೊಂದು ಫ್ಯಾಮಿಲಿ ಇದೆ ಅಂತ ಅಂದರೆ ಅದಕ್ಕೆ ದತ್ತನೇ ಕಾರಣ. ದತ್ತ ನನ್ನ ಪ್ರಾಣ ಸ್ನೇಹಿತ. ಅವನಿಗೆ ನಾನು ಯಾವತ್ತೂ ಮೋಸ ಮಾಡೋಕ್ಕಾಗೋದಿಲ್ಲ. ಸುಳ್ಳು ಹೇಳ್ಬಾರ್ದು. ನನ್ನ ಎದುರಿಗೆ ನೀನು ಅವನಿಗೆ ಸುಳ್ಳು ಹೇಳಿದೆ ಅಂದ್ಬಿಟ್ಟು ನೇತ್ರನ ಬೈತಾ ಇರ್ತಾನೆ. ಸೊ ಅದಾದಮೇಲೆ ಬಬ್ಲು ಮತ್ತು ಅವ್ರ ಜೊತೆಗೆ ಒಬ್ಬ ಹುಡುಗನೂ ಆಟ ಆಡೋಣ ಅಂತ ಕರೀತಾ ಇರ್ತಾರೆ. ಸೊ ಅದನ್ನೆಲ್ಲ ನೋಡಿದಂಥ ಬಬ್ಲು ಅವರಮ್ಮ ಬಂದುಬಿಟ್ಟು ಬೈಯಕ್ಕೆ ಶುರು ಮಾಡ್ತಾರೆ ಆ ಹುಡುಗಂಗೆ. ದೊಡ್ಡ ಮನೆ ಅಂದರೆ ಬಂದುಬಿಡ್ತೀರಾ ನೀವು, ಹಂಗೆ ಹಿಂಗೆ ಅಂದ್ಬಿಟ್ಟು. ಅದಾದಮೇಲೆ ದೃಷ್ಟಿ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾಳೆ. ಬಬ್ಲು ಬಂದುಬಿಟ್ಟು ಕೇಳ್ತಾನೆ, ಅತ್ತೆ ನನಗೆ ಏನಾದರೂ ಸ್ವೀಟ್ ಮಾಡಿಕೊಡಿ, ಪಾಯಸ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಅವಾಗ ಅವಳು ಹೇಳ್ತಾಳೆ, ಪಾಯಸನ ಇವಾಗಲೂ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿಕೊಡ್ತೀನಿ ಅಂತ. ಕೇಸರಿ ಬಾತ್ ಮಾಡಿಕೊಡಿ ಅಂತಾನೆ. ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಅಡುಗೆ ಎಲ್ಲ ಮುಗಿದ್ಮೇಲೆ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಹೋಗ್ಲಿ ನನಗೆ ಟೊಮೊಟೊ ಕಟ್ ಮಾಡಿಬಿಟ್ಟು ಸಕ್ಕರೆನಾದರೂ ಉದುರಿಸ್ಕೊಡಿ ಅಂತ ಕೇಳ್ತಾನೆ. ಹೌದಾ ಏನಕ್ಕೆ ಅಂತ. ಬರೀ ಸಕ್ಕರೆ ಅಂತ ಇದೆಯಾ ಏನೋ, ಇವತ್ತು ಸಕ್ಕರೆದು ನಿನಗೆ ಹುಚ್ಚಿಡ್ದುಬಿಟ್ಟಿದೆ ಅದಕ್ಕೆ ನೀವು ಓಪನ್ ಮಾಡಿ ಅತ್ತೆ ಸಕ್ಕರೆ ಡಬ್ಬನ ಅಂತ ಹೇಳ್ತಾನೆ. ಸೊ ಆವಾಗ ಅವಳೇನು ಮಾಡ್ತಾಳೆ, ಸಕ್ಕರೆ ಡಬ್ಬ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಲೆಟರ್ ಇರುತ್ತೆ. ಅದನ್ನು ನೋಡ್ಬಿಟ್ಟು ಕೇಳ್ತಾಳೆ, ನಿಂಗೆ ಹೆಂಗೆ ಗೊತ್ತು ಇದರಲ್ಲಿ ಲೆಟರ್ ಇದೆ ಅಂತ ಅಂದ್ಬಿಟ್ಟು ಅಂತ. ಅವನು ಅಷ್ಟು ಹೇಳ್ಬಿಟ್ಟು ಓಡೋಗ್ತಾನೆ. ನಿಂತ್ಕೊ ಅಂದರೂ ನಿಂತ್ಕೊ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ, ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.